ವೀಕ್ಷಕರೇ, ಈಗ ನಮ್ಮ ಅಭಿಯಾನ ಸ್ಟೋರಿಗೆ ಬರೋಣ. ಮಳೆ ಇಲ್ಲದೆ ಬರದ ಹೊಡೆತಕ್ಕೆ ರಾಜ್ಯ ತತ್ತರಿಸಿ ಹೋಗಿದೆ. ಒಂದ್ ಕಡೆ ರೈತರು ತತ್ತರಿಸಿದ್ರೆ ಮತ್ತೊಂದು ಕಡೆ ಜೀವ ಜಲದ ಸಮಸ್ಯೆ ಎದುರಾಗಿದೆ. ಅನ್ನದಾತರ ಆಕ್ರೋಶದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಫೈನಲಿ 101 ತಾಲೂಕುಗಳನ್ನ ಬರ ಪೀಡಿತ ಅಂತ ಘೋಷಣೆ ಮಾಡಿದೆ. ವಿಷಯ ಏನು ಅಂತಂದ್ರೆ 101 ತಾಲೂಕುಗಳನ್ನ ಬರ ಪೀಡಿತ ಅಂತ ಘೋಷಣೆ ಮಾಡಿದ್ರಿ. ಆದ್ರೆ ಉಳಿದ ತಾಲೂಕುಗಳಲ್ಲಿ ಪರಿಸ್ಥಿತಿ ಹೇಗಿದೆ? ಇದನ್ನು ನೀವು ಯಾಕೆ ಗಮನಿಸಲಿಲ್ಲ? ಇಲ್ಲಿ ರೈತರು ಏನ್ ಪಾಪ ಮಾಡಿದ್ರು? ಹೀಗೆ 10 ಹಲವು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಒಂದು ವರದಿದೆ, ನೋಡ್ಕೊಂಡ್ ಬನ್ನಿ. ಆಮೇಲೆ ಇದರ ವಿಚಾರವಾಗಿ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ನಮ್ಮ ಪರಿಸ್ಥಿತಿ, ಬರದ ಪರಿಸ್ಥಿತಿ ಹೇಗಿದೆ, ಯಾವ್ಯಾವ ತಾಲೂಕುಗಳು ಮತ್ತೆ ಕ್ವಾಲಿಫೈ ಆಗ್ತವೆ ಆ ತಾಲೂಕನ್ನು ಡಿಕ್ಲೇರ್ ಮಾಡ್ತಾ ಹೋಗ್ತೀವಿ. ಅದಕ್ಕೆ ಏನೇನು ಕ್ರಮಗಳನ್ನ ತೆಗೆದುಕೊಂಡಿದ್ದೀರಾ, ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಾ, ಹಣ ಎಷ್ಟು ಬಿಡುಗಡೆ ಮಾಡಿದ್ದೀರಾ ಅಂತ ಹೇಳ್ಬೇಕು. ನೀವು ಸಾಲ ಮನ್ನಾ ಮಾಡಬೇಕು, 1 ಲಕ್ಷದವರೆಗೂ ಕೂಡ ಸಾಲ ಮನ್ನಾ ಮಾಡಬೇಕು ಅನ್ನೋ ಆಗ್ರಹವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಕೈಕೊಟ್ಟ ಮಳೆ, ಸಂಕಷ್ಟಕ್ಕೆ ಸಿಲುಕಿದ ರೈತರು. ರಾಜ್ಯದ 101 ತಾಲೂಕುಗಳು ಬರಪೀಡಿತ. ರಾಜ್ಯದಲ್ಲಿ ಬರದ ಛಾಯೆ ಆವರಿಸಿದೆ. ಮಳೆರಾಯನ ಮುನಸಿಗೆ ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಮಳೆ ನಂಬಿ ಬಿತ್ತನೆ ಮಾಡಿದ್ದ ಭೂಮಿ ಬರಡಾಗಿದೆ, ಕೆರೆಗಳು ಬತ್ತುತ್ತಿವೆ. ಬರದ ಹೊಡೆತ ಅನ್ನದಾತರನ್ನ ಹೈರಾಣಾಗಿಸಿದೆ. ಇದರ ನಡುವೆ ರಾಜ್ಯ ಸರ್ಕಾರ ಇದೀಗ 101 ತಾಲೂಕುಗಳನ್ನ ಬರಪೀಡಿತ ಅಂತ ಘೋಷಣೆ ಮಾಡಿದೆ. ಎಂಬತ್ತೊಂಬತ್ತು ತಾಲೂಕುಗಳಲ್ಲಿ ತೀವ್ರ ಬರ ಇದ್ರೆ ಇನ್ನು 12 ತಾಲೂಕುಗಳಲ್ಲಿ ಸಾಧಾರಣ ಅಂತ ಗುರುತಿಸಲಾಗಿದೆ. ಇನ್ನು ಬರ ನಿರ್ವಹಣೆಗೆ 635 ಕೋಟಿ ವ್ಯಯಿಸಲು ತೀರ್ಮಾನಿಸಲಾಗಿದೆ. 1975ರ ನಂತರ ಮೊದಲ ಬಾರಿ ಇಷ್ಟೊಂದು ಕಡಿಮೆ ಮಳೆಯಾಗಿದೆ ಅಂತ ಡಿಸಿಎಂ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಗ್ರೌಂಡ್ ಟ್ರೂತಿಂಗ್ ಮಾಡಿದಾಗ 101 ತಾಲೂಕಿನಲ್ಲಿ 101 ತಾಲೂಕು ಔಟ್ ಆಫ್ 134 101 ದೇ ಹ್ಯಾವ್ ಕ್ವಾಲಿಫೈಡ್ ಟು ಬಿ ಡಿಕ್ಲೇರ್ಡ್ ಆಸ್ ಡ್ರಾಟ್ ಎಫೆಕ್ಟೆಡ್ ಏರಿಯಾ. 89 ತಾಲೂಕಷ್ಟು ಸಿವಿಯರ್ ಇದೆ. ಔಟ್ ಆಫ್ 101 ತಾಲೂಕಸ್ ಟು ಬಿ ಡಿಕ್ಲೇರ್ಡ್ ಆಸ್ ಡ್ರಾಟ್ ಎಫೆಕ್ಟೆಡ್, 89 ತಾಲೂಕಲ್ಲಿ ಸಿವಿಯರ್ ಇದೆ ಮತ್ತು 12 ತಾಲೂಕಿನಲ್ಲಿ ಮಾಡರೇಟ್ ಇದೆ. ಸೊ ಈ 101 ತಾಲೂಕಿನ ಜೊತೆಯಲ್ಲಿ ಐ ರಿಪೀಟ್ 15 ದಿವಸಕ್ಕೊಮ್ಮೆ ರಿವ್ಯೂ ಮಾಡ್ತೀವಿ. ಯಾವ್ಯಾವ ತಾಲೂಕುಗಳು ಮತ್ತೆ ಕ್ವಾಲಿಫೈ ಆಗ್ತವೆ ಆ ತಾಲೂಕನ್ನು ಡಿಕ್ಲೇರ್ ಮಾಡ್ತಾ ಹೋಗ್ತೀವಿ. ಯಾಕೆಂದ್ರೆ ಕೆಲವ್ರಿಗೆ ಏನಾಗಿದೆ, ಈಗ ನಮ್ಮ ತಾಲೂಕು ಡಿಕ್ಲೇರ್ ಆಗಿಲ್ಲ, ನಮ್ಮ ತಾಲೂಕು ಆಗಿಲ್ಲ ಅನ್ನೋ ಇದು ಬರುತ್ತೆ. ಅದಕ್ಕೆ ಅವರಿಗೆ ಅನುಮಾನ ಬೇಡ, ಎವ್ಯಾಲ್ಯೂಯೇಟ್ ಮಾಡಿದ ಹಾಗೆ ನಾವು ಅದನ್ನ ಡಿಕ್ಲೇರ್ ಮಾಡ್ತಾ ಹೋಗ್ತೀವಿ. ಬರದ ಪರಿಸ್ಥಿತಿಯನ್ನ ಸರ್ಕಾರ ಸಮರ್ಥವಾಗಿ ನಿಭಾಯಿಸಲಿದೆ. ಯಾವುದೇ ಹಣಕಾಸಿನ ಕೊರತೆಯಿಲ್ಲ ಅಂತ ಡಿಸಿಎಂ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಜೊತೆಗೆ ಈ ತಿಂಗಳ ಅಂತ್ಯದೊಳಗೆ ಕೇಂದ್ರ ಸರ್ಕಾರಕ್ಕೆ ಬರ ವರದಿ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ಈ ತಿಂಗಳ ಕೊನೆಯೊಳಗಾಗಿ ಕೇಂದ್ರ ಸರ್ಕಾರಕ್ಕೆ ಮೆಮೊರಾಂಡಮ್ ಅನ್ನ ಫಾರ್ ದಿ ಅಸಿಸ್ಟೆನ್ಸ್ ನಾವು ಸಬ್ಮಿಟ್ ಮಾಡ್ತೀವಿ. ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಸಾಮಾನ್ಯವಾಗಿ ಗೃಹ ಸಚಿವರಿಗೆ ಮತ್ತು ಕೃಷಿ ಸಚಿವರಿಗೆ ನಾವು ಭೇಟಿ ಮಾಡಿ ಅವರಿಗೆ ಕೊಡ್ತೇವೆ. ಬರ ಘೋಷಣೆ ಯಾಕೆ? 60 ಲಕ್ಷ ಹೆಕ್ಟೇರ್ ಕೃಷಿ, 3 ಲಕ್ಷ ಹೆಕ್ಟೇರ್ ತೋಟಗಾರಿಕೆ ಬೆಳೆ ವಿನಾಶವಾಗಿದೆ. 758 ಗ್ರಾಮಗಳಿಗೆ 149 ಟ್ಯಾಂಕರ್ಗಳಿಂದ ಕುಡಿಯುವ ನೀರು ಪೂರೈಕೆ ಮಾಡಲಾಗ್ತಾ ಇದೆ. ಸಮರ್ಪಕ ಕುಡಿಯುವ ನೀರು ಪೂರೈಕೆಗಾಗಿ 306 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಲಾಗಿದೆ. ಇನ್ನು ಮೇವಿನ ಸಮಸ್ಯೆ ಆಗದಂತೆ 25 ಕೋಟಿ ವೆಚ್ಚದಲ್ಲಿ ಮೇವಿನ ಬೀಜದ ಕಿಟ್ ವಿತರಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಜನ ಗುಳೆ ಹೋಗುವುದನ್ನು ತಡೆಯಲು ಬಸ್, ರೈಲ್ವೆ ನಿಲ್ದಾಣಗಳಲ್ಲಿ ಅಧಿಕಾರಿಗಳನ್ನು ನೇಮಿಸಲಾಗಿದೆ. ಸರ್ಕಾರದ ಬರ ಘೋಷಣೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದ್ದಾರೆ. ಕನಿಷ್ಠ 175 ತಾಲೂಕುಗಳನ್ನು ಬರಪೀಡಿತ ಅಂತ ಘೋಷಣೆ ಮಾಡಬೇಕಾಗಿತ್ತು. ಜನರು ಗುಳೆ ಹೋಗುವುದನ್ನು ತಡೆಯಬೇಕೆಂದು ಆಗ್ರಹಿಸಿದ್ದಾರೆ. ತರಾತುರಿಯಲ್ಲಿ ಜನಗಳ ಒತ್ತಡದ ಮೇಲೆ ಎಲ್ಲ ಕಡೆ ಪ್ರತಿಭಟನೆ, ಇಡೀ ರಾಜ್ಯದಲ್ಲಿ ಬರ ಘೋಷಣೆ ಮಾಡಿ ಅಂತ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇರೋದ್ರಿಂದ ಕಾಟಾಚಾರಕ್ಕೆ ಒಂದು ರೀತಿ ಬರ ಘೋಷಣೆ ಮಾಡಿದ್ದಾರೆ. ಇದರಲ್ಲೂ ಪ್ಲಾನ್ ಇಲ್ಲ ಅವರಿಗೆ. ಏನ್ ಮಾಡಬೇಕು ಅನ್ನೋ ಒಂದು ದೂರದೃಷ್ಟಿನೂ ಇಲ್ಲ ಇದರಲ್ಲಿ. ರೈತರಿಗೆ ಎಕರೆಗೆ 50,000 ರೂಪಾಯಿ ಕೊಡಬೇಕು ಅಂತೇಳಿ ನಾವು ಈಗಾಗಲೇ ಡಿಮ್ಯಾಂಡ್ ಮಾಡಿದಿರಿ. ಬರ ಬಂದಿರೋ ಕಡೆ, ಬೆಳೆ ಹಾನಿಯಾಗಿರೋ ಕಡೆ ಬೆಳೆಗಳಿಗೆ ಪರಿಹಾರ ಸಿಗಬೇಕು.
ಕೊಡಿ ಅಂತ ಹೇಳಿದಿರಿ. ಅದರ ಬಗ್ಗೆ ಏನು ರೆವಿನ್ಯೂ ಮಿನಿಸ್ಟರ್ ಮಾತಾಡ್ದಂಗೆ ಏನೂ ಇಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ರೈತರ ಆಕ್ರೋಶ. 101 ತಾಲೂಕುಗಳನ್ನು ಬರಪೀಡಿತ ಅಂತ ಘೋಷಣೆ ಮಾಡಿದ್ರೂ ರಾಜ್ಯದಲ್ಲಿ ರೈತರ ಆಕ್ರೋಶ ಸ್ಫೋಟಗೊಂಡಿದೆ. ಹಲವು ಜಿಲ್ಲೆಗಳ ಪ್ರಮುಖ ತಾಲೂಕುಗಳನ್ನು ಈ ಪಟ್ಟಿಯಿಂದ ಹೊರಗಿಟ್ಟು ತಾರತಮ್ಯ ಎಸಗಲಾಗಿದೆ ಅಂತ ರೈತ ಸಂಘಟನೆಗಳು ಕಿಡಿಕಾರಿವೆ. ಬಿಟ್ಟು ಹೋದ ತಾಲೂಕುಗಳನ್ನು ಬರಪಟ್ಟಿಗೆ ಸೇರಿಸಿ ಅಂತ ಒತ್ತಾಯಿಸಿದ್ದಾರೆ. ನಮ್ಮ ಯಲಬುರ್ಗಾ ತಾಲೂಕು ಕೂಡ ಬರಪೀಡಿತ ಪಟ್ಟಿಯಲ್ಲಿ ಅದು ಬರಬೇಕಿತ್ತು. ಅದು ಯಾವ ಕಾರಣದಿಂದ ಬರ ತಾಲೂಕು ಅಂತ ಘೋಷಣೆ ಮಾಡಲು ಗೊತ್ತಿಲ್ಲ. ಅಲ್ಲಿ ರೈತರು ಪ್ರತಿಭಟನೆ ಮಾಡುವ ಮುನ್ನವೇ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ತಾಲೂಕನ್ನು ಬರಪೀಡಿತ ತಾಲೂಕು ಅಂತ ಘೋಷಣೆ ಮಾಡಬೇಕಂತ ಹೇಳಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರಗಾಲ ಅಂತ ಹೇಳಿ ಯಾವುದೇ ಒಂದು ತಾಲೂಕು ಸಹ ಬರಗಾಲ ಅಂತ ಹೇಳಿ ಘೋಷಣೆ ಮಾಡಿಲ್ಲ. ಇದು ಅನ್ಯಾಯ ಮಾಡಿದಂಗಾಗತ್ತೆ. ಯಾಕಂದ್ರೆ ಇವತ್ತು ಮಳೆ ಕಡಿಮೆ ಆಗಿದೆ, ಎಲ್ಲಾ ಕೆರೆಗಳನ್ನು ಖಾಲಿ ಆಗಿದಾವೆ, ಯಾವುದೂ ಕೆರೆಗಳು ತುಂಬಿಲ್ಲ. ಮತ್ತು ನಮಗೆ ಭದ್ರಾದಿಂದ ಸುಮಾರು 26 ಕಿಲೋಮೀಟರ್ ನೀರನ್ನು ಭದ್ರಾವತಿ ಮತ್ತು ಶಿವಮೊಗ್ಗಕ್ಕೆ ಅದು ಎಡನಾಳಕ್ಕೆ ನೀರು ಕೊಡೋದು ಅಂತಾನು ಅದು ಸಹ ನಮಗೆ ನೀರು ಕೊಟ್ಟಿಲ್ಲ. ಇಲ್ಲೂ ಸಹ ರೈತರು ಕೆಲವರು ಭತ್ತ ಬೆಳೆದಿದ್ದಾರೆ, ಕೆಲವರು ಭತ್ತ ಹಾಕಿಲ್ಲ, ನೀರಿಲ್ಲ ಅಂತೇಳಿ ಕಾಯ್ತಿದ್ದಾರೆ ರೈತರು. ಹಾಗಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಆದಷ್ಟು ನಮಗೆ ಬರಗಾಲ ಅಂತೇಳಿ ನಮಗೆ ಘೋಷಣೆ ಮಾಡಬೇಕು. ಕಲಬುರಗಿಯಲ್ಲಿ ರಸ್ತೆ ಬಂದ್ ಮಾಡಿ ಆಕ್ರೋಶ. ಬರಪೀಡಿತ ಪ್ರದೇಶಗಳಿಂದ ಕಲಬುರಗಿ ಜಿಲ್ಲೆಯನ್ನ ಕೈಬಿಟ್ಟಂತ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿ ರೈತರು ರಸ್ತೆ ತಡೆ ನಡೆಸಿ ಬೃಹತ್ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಏನು ಈ ಒಂದು ಪ್ರತಿಭಟನೆ ನಡೀತಾ ಇರುವಂತದ್ದು. ಈಗಾಗಲೇ ಪ್ರತಿಭಟನಾ ನಿರತ ರೈತರೇನಿದ್ರೆ ಅವರನ್ನ ಹೋರಾಟಗಾರರನ್ನ ತೆಗೆದುಕೊಂಡು ಹೋಗುವಂತ ಕೆಲಸ ಮುಂದಾಗ್ತಾ ಇರುವಂತದ್ದು. ಯಾಕಂತಂದ್ರೆ ಕಲಬುರಗಿ ಜಿಲ್ಲೆಯ ಏನು ಅಷ್ಟು ತಾಲೂಕುಗಳಲ್ಲಿ ಒಂದೇ ಒಂದು ತಾಲೂಕು ಕೂಡ ಏನು ಬರಪೀಡಿತ ಪ್ರದೇಶ ತಾಲೂಕು ಅಂತೇಳಿ ಘೋಷಣೆ ಆಗಿಲ್ಲ. ಈ ನಿಟ್ಟಿನಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ 3 ಜನ ಸಚಿವರಿದ್ರೂ ಕೂಡ ಏನು ಆ ಒಂದು ಬರಪೀಡಿತ ಪ್ರದೇಶವನ್ನ ಘೋಷಣೆ ಮಾಡೋದಕ್ಕೆ ಜೊತೆಗೆ ಬರಪೀಡಿತ ತಾಲೂಕು ಅಂತೇಳಿ ಘೋಷಣೆ ಮಾಡೋದಕ್ಕೆ ವಿಫಲರಾದಂತಹ ಹಿನ್ನೆಲೆಯಲ್ಲಿ ಈ ಹೋರಾಟವನ್ನು ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಮಳೆ ಅಭಾವದಿಂದ ತತ್ತರಿಸಿರುವಂತಹ ರೈತರಿಗೆ ಬರ ಘೋಷಣೆಯು ಕೊಂಚ ಆಸರೆಯಾಗುವ ನಿರೀಕ್ಷೆ ಇದೆ. ಆದರೆ ರಾಜ್ಯ ಕೊಡುವ ಬರದ ವರದಿಯನ್ನ ಪರಿಶೀಲಿಸಲು ಕೇಂದ್ರದ ತಂಡ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು ವರದಿಯನ್ನ ತಾಳೆ ಹಾಕಲಿದೆ. ಬಳಿಕ ಕೇಂದ್ರದಿಂದ ರಾಜ್ಯಕ್ಕೆ ಪರಿಹಾರ ಸಿಗಲಿದೆ.